ಹೆಲ್ಮೆಟ್ಟು, ಸೀಟ್ ಬೆಲ್ಟು, ಅದಕ್ಕೆ ಸೇಫ್ಟಿ ಬೆಲ್ಟ್ ಅಂತ. ಡ್ರೈವ್ ಮಾಡಬೇಕಾದ್ರೆ ಯಾವುದೇ ಕಾರುಗಳಲ್ಲಿ ಅಥವಾ 4 ಚಕ್ರ ವಾಹನಗಳಲ್ಲಿ ನಮಗೆ ಸೇಫ್ಟಿ ಬೆಲ್ಟ್ ಅಂತ ಇರುತ್ತೆ. 2 ಜನನೂ ಹಾಕೊಂಡು ಕೂತ್ಕೋಬೇಕು, ಹಿಂದ್ಗಡೆ ಇರೋರ್ಗೂ ಕೂತ್ಕೋಬೇಕು. ಎಷ್ಟು ಅಪಘಾತಗಳಲ್ಲಿ ಆಕ್ಸಿಡೆಂಟ್ ಆದಾಗ ಇದಿರೋರು ಎಷ್ಟೋ ಸೇಫ್ ಆಗಿದ್ದಾರೆ ಹಾಕ್ಕೊಂಡಿರೋರು. ಇಲ್ಲ ಅಂದರೆ ಗುದ್ದಿದಾಗ ಸೀಟು ನಮ್ಮ ಡೋರ್ ಕಿತ್ಕೊಂಡು ಬಿದ್ದಾಗ ಏನಾಗುತ್ತೆ, ಈ ಕಡೆಯಿಂದ ಆಚೆ ಬಂದು ಬಿದ್ದು ತಲೆ ಹೊಡ್ಕೊಂಡು ಸತ್ತೋಗಿದ್ರು. ಎಷ್ಟೋ ಜನ ಆ ಸೇಫ್ಟಿ ಬೆಲ್ಟಿಂದ ಬದುಕಿದ್ದಾರೆ. ಇಟ್ಸ್ ಎ ರೂಲ್, ಮ್ಯಾಂಡೇಟ್. ಇದು ಹಾಕ್ಲೇಬೇಕು. ತಲೆಗೆ ಹೆಲ್ಮೆಟ್ಟು, ಯಾವುದು ISI ಸ್ಟ್ಯಾಂಡರ್ಡ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, BIS ಹೆಲ್ಮೆಟ್ ಹಾಕ್ಲೇಬೇಕು. ಪೂರ್ತಿ ಕವಚ ಮುಚ್ಕೊಂಡಿರೋ ಅಂಥದ್ದು ಹೆಲ್ಮೆಟ್ ಹಾಕಬೇಕು. ಒಂದು ಇಟ್ ಈಸ್ ಫಾರ್ ಇಂಡಿವಿಜುವಲ್ ಸೇಫ್ಟಿ ಅಂಡ್ ಆಲ್ಸೋ ಫಾರ್ ಅದರ್ ಸೇಫ್ಟಿ. ಎಷ್ಟೋ ಜನ ಅಂತ ಹೆಲ್ಮೆಟ್ ಹಾಕ್ಕೊಂಡು ಬಿದ್ದಾಗಲೂ ಕೂಡ ಬದುಕಿದ್ದಾರೆ. ಆದರೆ ಇವತ್ತು ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಎಲ್ಲ, ಎಷ್ಟೋ ವಿದ್ಯಾರ್ಥಿಗಳು 2 ವೀಲರ್ನವರು ವಿತೌಟ್ ಪ್ರೊಟೆಕ್ಟಿವ್ ಹೆಡ್ ಗೇರ್ ಅಂತೀವಿ, ಅದು ಇಲ್ದಲೇ ತಲೆ ಹೊಡ್ಕೊಂಡು. ಯುವಕರು, ಬಹಳ ಮುಖ್ಯವಾಗಿ ಯುವಕರೇ. ಇವಾಗೆಲ್ಲ ನಾವು ರಾಷ್ಟ್ರೀಯ ಯುವ ದಿನ ಆಚರಣೆ ಮಾಡ್ತೀವಿ, ನ್ಯಾಷನಲ್ ಯೂತ್ ಡೇ ಅಂತ, ಯುವಕರ ರಕ್ಷಣೆ ಅಂತ. ಆದರೆ ಇವತ್ತು ಯುವಕರ ರಕ್ಷಣೆ 2ರಿಂದ ಹಾಳಾಗ್ತಾ ಇದೆ. ಒಂದು, ರಸ್ತೆನಲ್ಲಿ ಈ ರೀತಿ ವಾಹನಗಳ ಸಿಕ್ಕಾಪಟ್ಟೆ ಚಾಲನೆ ಮಾಡ್ತಕ್ಕಂಥದ್ದು. 2ನೇದು ಅಡಿಕ್ಷನ್ ಇಂದ. ಸೊ ಅಡಿಕ್ಷನ್ ಅಂದ್ರೇನು? ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥದ್ದು. ಈಗ ನಾವೆಲ್ಲ ಕಾಫಿ ಕುಡಿದ್ವಿ, ನೀವೆಲ್ಲ, ಸೊ ಇಟ್ ಈಸ್ ರಿಲ್ಯಾಕ್ಸೇಷನ್. ನಮಗೇನೋ ಒಂದು ಫ್ರೆಶ್ನೆಸ್ ಬಂತು ಅಲ್ವಾ? ಸೊ ಇದೇ ಇನ್ನೊಂದು ಅವರ್ ಬಿಟ್ಟರೆ ಅದು ಒಂಚೂರು ಇನ್ನೊಂದು ಕಿಕ್ ಕೊಡ್ತದೆ ಅಂತೀವಿ. ಇನ್ನೊಂದು 3-4 ಸರಿ ಹಾಗೆ ಕಾಫಿ 4 ಗಂಟೆ ಆಗೋದ್ರೊಳಗೆ 4 ಸರಿ ಕುಡಿದ್ರೆ ಆಗಲೇ ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಡಿಕ್ಷನ್ ನನಗೇನು, ಅಯ್ಯೋ ಕುಡಿಬೇಕಪ್ಪ, ಕುಡ್ದಿಲ್ಲ ಅಂತ ಅಲ್ವಾ? ಈಗ ಡ್ರೈವರ್ಗಳು, ಬಸ್ಸು ಡ್ರೈವರ್, ಲಾರಿ ಡ್ರೈವರ್ ಎಲ್ಲ ನೋಡ್ತಾ ಇರ್ತೀವಲ್ವ. ಸೊ ಯಾಕೆ ದೇ ಹವ್ ಮೇಡ್ ದೇಮ್ ಆಸ್ ಅನ್ ಅಡಿಕ್ಟೆಡ್, ಅಡಿಕ್ಷನ್ ಮಾಡ್ಕೊಂಡ್ಬಿಡ್ತೀವಿ. ಇದು ಯುವಕರಲ್ಲಿ ಏನಾಗಿದೆ, ಇವತ್ತು ದುಶ್ಚಟಕ್ಕೆ ಬಲಿಯಾಗಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಭಾರತ ಸರ್ಕಾರ ನಶಾಮುಕ್ತ ಭಾರತ ಅಂತ ಮಾಡಿದೆ. ಏನಾದರೂ ಆಗಲಿ ಕರ್ನಾಟಕ ಸರ್ಕಾರ ಕೂಡ ನಾವು ಯುವಕರನ್ನ ನಶೆಯಿಂದ ರಕ್ಷಣೆ ಮಾಡಬೇಕು. ಇವತ್ತು ಎಷ್ಟು ಜನ ಅಪಘಾತಗಳಲ್ಲಿ ನಶೆಯಿಂದ, ಆಲ್ಕೋಹಾಲ್ ಡ್ರಿಂಕಿಂದ ಸಾಯ್ತಾ ಇದ್ದಾರೆ ಗೊತ್ತಾ? ರಾತ್ರಿ ಹೊತ್ತು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ.